ಸಿದ್ದರಾಮಯ್ಯ ಸರ್ಕಾರ ಸುಭದ್ರವಾಗಿದೆ. ಜನ ಕಾಂಗ್ರೆಸ್ ಪರ ಮ್ಯಾಂಡೇಟ್ ನೀಡಿದ್ದಾರೆ. ಸಿದ್ದು ಬತ್ತಳಿಕೆಯಲ್ಲಿ 139 ಶಾಸಕರಿದ್ದಾರೆ. ಆದರೂ ಹಸ್ತಪಾಳಯಕ್ಕೆ ಆಪರೇಷನ್ ಕಮಲದ ಭೀತಿ ಕಾಡ್ತಾ ಇದೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರು ಕೈ ಕೊಡ್ತಾರಾ? ಹಾಗಾದ್ರೆ ಈ ಬಾರಿಯೂ ಕೈ ಚಳಕ ತೋರಿಸಲು ಬಿಜೆಪಿ ಮುಂದಾಗಿದೆಯಾ? ದಿಢೀರ್ ಆಪರೇಷನ್ ಕಮಲ ಭೀತಿ ಶುರುವಾಗಿದ್ಯಾಕೆ? ಅಷ್ಟಕ್ಕೂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯಿಂದ ವರದಿ ಕೇಳಿರೋ ಹಿಂದಿರೋ ಮರ್ಮ ಏನು? ಡೀಟೇಲ್ಸ್ ಇಲ್ಲಿದೆ. 139 ಕಾಂಗ್ರೆಸ್ ಶಾಸಕರಿದ್ರು ಕೈಗೆ ಆಪರೇಷನ್ ಭೀತಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ಕೆಚ್ ಹಾಕೇ ಬಿಡ್ತಾ ಬಿಜೆಪಿ. ಕಾಂಗ್ರೆಸ್ ಶಾಸಕನಿಂದಲೇ ಆಪರೇಷನ್ ಕಮಲದ ಆತಂಕ. ವಿಜಯಾನಂದ ಕಾಶಪ್ಪನವರ ಬಾಂಬ್ ಟಗರಿಗೆ ಟೆನ್ಷನ್. ರಾಜ್ಯ ರಾಜಕೀಯದಲ್ಲಿ ದಿನನಿತ್ಯ ಶಾಸಕರು ಮತ್ತು ಸಚಿವರು ನಡುವಿನ ಆರೋಪ ಪ್ರತ್ಯಾರೋಪಗಳು ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿವೆ. ಇದರ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ನೀಡಿರುವ ಆ ಒಂದು ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ. ಕೈಪಡೆಯ 45ಕ್ಕೂ ಹೆಚ್ಚು ಶಾಸಕರನ್ನ ಬಿಜೆಪಿ ಸೆಳೆಯುತ್ತಿದೆ. ರಾಜ್ಯದಲ್ಲಿ ಒಂದು ಬಾರಿಯೂ ಸಂಪೂರ್ಣ ಬಹುಮತ ಬಿಜೆಪಿಗೆ ಬಂದಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಕುದುರೆ ವ್ಯಾಪಾರ ಮಾಡುತ್ತೇವೆ, ಇದೇ ಸ್ಫೋಟಕ ಹೇಳಿಕೆ ನೀಡಿದ್ರು. ಇದು ಕೈಪಡೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಆನೆ ಬಲವಿದ್ರು ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್. ಆಪರೇಷನ್ ಕಮಲದ ಬಗ್ಗೆ ಸಿದ್ದರಾಮಯ್ಯ ಆಗಿದೆಯಾ ಡೌಟ್? ಗುಪ್ತಚರ ಇಲಾಖೆಯಿಂದ ಸಿಎಂ ಕೇಳಿದ್ರು ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ 139 ಶಾಸಕರ ಆನೆ ಬಲವಿದೆ. ಆದರೆ ರಿಸ್ಕ್ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಸುತಾರಾಮ್ ಸಿದ್ಧರಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯ ಮೂಲಕ ವರದಿ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆಯಾ? ಬಿಜೆಪಿ ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಿದೆಯಾ? ಈ ಎಲ್ಲದರ ಬಗ್ಗೆ ರಿಪೋರ್ಟ್ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಪರೇಷನ್ ಕಮಲ ಆರೋಪ ಅಲ್ಲಗೆಳೆದ ಬಿಜೆಪಿ. ಕಾಂಗ್ರೆಸ್ ಆರೋಪ ಸುಳ್ಳು, ಆಪರೇಷನ್ ಬರೀ ಗುಲ್ಲು. ವಿಜಯಾನಂದ ಕಾಶಪ್ಪನವರಿಗೆ ಬಿಜೆಪಿ ತಿರುಗೇಟು. ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ಬಿಜೆಪಿ ನಾಯಕರು ಅಲ್ಲಗೆಳೆದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ಸಿನ ಕೆಲವು ಹಿರಿಯ ಸಚಿವರು ಕೂಡ ಇದಕ್ಕೆ ತಿರುಗೇಟು ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಬಿಜೆಪಿ ಮತ್ತು ಜೆಡಿಎಸ್ನಿಂದಲೇ 15 ಹೆಚ್ಚು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಟಾಂಗ್ ಕೊಟ್ಟಿದ್ರು. ಅಲ್ಲದೆ ಬಿಜೆಪಿಯ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಬಿಜೆಪಿಯಿಂದ ಅಂಥದ್ದು ಯಾವುದೇ ಪ್ರಕ್ರಿಯೆ ನಡೆಯುತ್ತಿಲ್ಲ, ಈ ರಾಜ್ಯ ಸರ್ಕಾರ ತಮ್ಮ ಅಸಮಾಧಾನದಿಂದಲೇ ಅಧಿಕಾರದಿಂದ ಪತನವಾಗುತ್ತೆ ಅಂತ ಗುಡುಗಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ 45 ಶಾಸಕರ ಬಗ್ಗೆ ಗುಪ್ತಚರ ಇಲಾಖೆಯ ಮೂಲಕ ವರದಿ ಪಡೆಯಲು ಮುಂದಾಗಿರೋ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಪ್ರಕ್ರಿಯೆ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಬಂದಿದೆ. ಅಲ್ಲದೆ ಸರ್ಕಾರ ಬರುವುದಕ್ಕೆ ರಾಜ್ಯದ ಜನರು ಆಶೀರ್ವಾದ ಮಾಡಿದ್ದಾರೆ. ಇದರ ನಡುವೆ ರಾಜ್ಯದಲ್ಲಿ ನಡೆದ 3 ಉಪಚುನಾವಣೆಗಳನ್ನು ಕಾಂಗ್ರೆಸ್ಗೆ ಗೆಲುವಾಗಿದೆ. ಸರ್ಕಾರ 2 ವರ್ಷ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಆಪರೇಷನ್ ಕಮಲ ಬೆಳವಣಿಗೆ ಅಚ್ಚರಿ ಮೂಡಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಕುರ್ಚಿ ಕಿತ್ತಾಟವು ಜೋರಾಗಿದೆ. ಹೀಗಾಗಿ ಇಬ್ಬರ ನಡುವಿನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಶಾಸಕರ ಪರಿಸ್ಥಿತಿಯಾಗಿದೆ. ಒಟ್ಟಿನಲ್ಲಿ ರಾಜ್ಯದ ಈ ಬೆಳವಣಿಗೆ ಮತ್ತೊಂದು ಆಪರೇಷನ್ ಕಮಲಕ್ಕೆ ಸಾಕ್ಷಿಯಾಗುತ್ತಾ ಅಥವಾ ಶಾಸಕರು ಸಚಿವರ ನಡುವಿನ ಕಿತ್ತಾಟಕ್ಕೆ ಸರ್ಕಾರ ಅತಂತ್ರವಾಗುತ್ತಾ? ಕಾದು ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.